ಹಾ ಯಾರು ಗುರುಗಳು ಇದೇನ್ ಪೂಜೆ ಇದು? ಸೊ ನಮ್ಮನೆ ದೇವರಿಗೆ ನಾವು ನಮ್ಮ ಊರಲ್ಲಿರುವಂತಹ ಬಸವಪ್ಪನ ಮನೆ ಕರೆಸ್ತೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ಯಾರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನು ಗೊತ್ತಾ, ಇವತ್ತು ಮೈನ್ ನಮ್ಮನೆ ಗೃಹ ಪ್ರವೇಶ. ಚೊಕ್ಕೆ ನಾನು ರೆಡಿ ಆಗಿರುವಂಥದ್ದು. ನಿಮಗೆ ಅನಿಸ್ಬೋದು ಮೇಕಪ್ ಆರ್ಟಿಸ್ಟ್ ಅಂತ. ಮೇಕಪ್ ಆರ್ಟಿಸ್ಟ್ ಇಲ್ಲ, ಹೇರ್ ಸ್ಟೈಲಿಸ್ಟ್ ಇಲ್ಲ, ಯಾರಿಲ್ಲ, ಎಲ್ಲ ನಾನೇ. ಸ್ವಲ್ಪ ಕರ್ಲ್ ಮಾಡ್ಕೊಂಡಿದ್ದೀನಿ. ನ್ಯೂಡ್ ಮೇಕಪ್, ಐ ಲವ್ ನ್ಯೂಡ್ ಮೇಕಪ್. ಸೊ ಫುಲ್ ಡ್ರೆಸ್ ಹೆಂಗಿದೆ ಏನು ಪ್ರತಿಯೊಂದು ತೋರಿಸ್ತೀನಿ. ಸೊ ಗೈಸ್, ಫುಲ್ ಡ್ರೆಸ್ ತೋರಿಸ್ತೀನಿ ನೋಡಿ. ಸೊ ಜ್ಯುವೆಲರೀಸ್ ಸಿಂಪಲ್ ಆಗಿದ್ದೀನಿ ನೋಡಿ. ಇದು ಆ್ಯಂಡ್ ವಾಚ್ ಆ್ಯಂಡ್ ಇದೊಂದು ಗೋಲ್ಡ್ ಬ್ಯಾಂಗಲ್ ಅಷ್ಟೇ. ಅದು ಬಿಟ್ಟರೆ ಸ್ವಲ್ಪ ಹೇರ್ ಕರ್ಲ್ ಮಾಡಿದ್ದೀನಿ ನಾನು ಅಷ್ಟೇ. ಸೊ ಇದು ಪೂಜೆ, ಇದೇನು ಪೂಜೆ ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ನಿಂತಿದ್ದೀರಿ. ಗುರುಗಳು ಇದೇನು ಪೂಜೆ ಇದು? ಅಷ್ಟಬಲಿ. ಓಕೆ. ಅಷ್ಟಬಲಿ ಅಂತ ದುಡ್ಡು ಎತ್ಕೊಳಕ್ ನಿಂತವ್ರೆ. ಏಯ್ ಮುರು, ಹಿಂಗ ಹಾಕು ನಿನ್ ಗೋಡೆಗ, ಹಿಂಗ ಹಾಕ್ಬೇಕು. ಹಿಂಗ ಅಷ್ಟು ಇಲ್ಲಿ ಇಲ್ಲಿ ಈ ಕಡೆ ಹಾಕುವಪ್ಪ. ಒಳಗೆ ಬಸುವಾಗ ಒಂದ್ ಸೌಕ್ ಹಾಕು. ಕೈ ಒಂದಪ್ಪ ಬಿಡು, ಒಂದ್ ನಿಮಿಷ ಇರೋ. ಅದಲ್ಲ ಹಿಂಗ್ ಮಡಿಕೊಂಡು ಹಿಂಗ್ ಹೋಗು. ಬಟ್ ಅಗಲ ಮಾಡೋ ಅಪ್ಪ, ಒಂದ್ ನಿಮಿಷ. ಅವ್ರು ಹೇಳಿದ್ದು ಇದು. ಹೋಗು ಬದ್ರಾಗ ಗಾಡಿ ಹೊಂಟೋಗ. ಸೊ ಇಲ್ಲಿ ಎಲ್ಲ ನಮ್ಮ ಅಕ್ಕಂದಿರು ಬ್ಯಾಂಗಲ್ಸ್ ಎಲ್ಲ ಹಾಕೊಂತಿದ್ದಾರೆ. ಅದೊಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು 4 ಹಾಕೊಳ್ಳಿ. ನೀನ್ ಹಾಕೊಳೆ, ನನ್ನ ಹತ್ರ ಐತೆ 1 ಡಜನ್ ಐತೆ. ಏನ್ ಬೇಕು? ಚಾಕ್ಲೇಟ್ ಎಲ್ಲ ಬಸವಪ್ಪ ಪೂಜೆ ಆದ್ಮೇಲೆ. ನಮ್ಮ ಅಮ್ಮನ್ ತೋರಿಸ್ತೇ ಇಲ್ಲ ಅಲ್ವಾ ನಿಮ್ಗೆ? ನೋಡಿ ನಮ್ಮಮ್ಮ, ಇವ್ರು ನಮ್ಮ ಮೈಸೂರು ಅತ್ತೆ. ಇವರು ನಿಶು
कवर इसमें काय को सुधर काय को कना हां सुधर काय ವಿಡಿಯೋ ಮಾತಾಡ್ಬೇಕು ನೀವು. ಇವಾಗ ಎಲ್ಲರೂ ಎಲ್ಲ ಹೋಗ್ತಿದ್ವಿ ಅಲ್ಲಿ ಟೆಂಪಲ್ಗೆ ಏನಕ್ಕೆ ಹೋಗ್ತಾ ಇದೀವಿ ಈಗ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಐಕಲ್ ಎಲ್ಲ ಗಲಾಟೆ ಮಾಡ್ಬೇಕು ಮಂಡ್ಯ ಸ್ವಾಮಿ ಟೆಂಪಲ್ ಟಿಂಕು ಟಿಂಕು ಇಲ್ಲಿ ನೋಡು ಅವಳ ಯಾವ ಟೆಂಪಲ್ ಅಂತ ತೋರಿಸು ಝೂಮ್ ಅಲ್ಲಿ ತೋರಿಸು 2x. ಯಾಕೆ ನೀನು ಹಣೆಗೆ ಹಂಗೆ ಹಾಕ್ಸ್ಕೊಂಡಿರೋದು ರಾತ್ರಿಯಿಂದ ಇಷ್ಟನ ನಿನಗೆ? ಸೂಪರ್. ಓಕೆ ಸೊ ಗೈಸ್ ನಮ್ಮನೇಲಿ ಇವಾಗ ಪದ್ಧತಿ ಏನಂತ ಅಂದರೆ ನಾವು ಈ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಇನ್ನೊಂದೆಲ್ಲ ಮಾಡಲ್ಲ. ಸೊ ನಮ್ಮನೆ ದೇವರಿಗೆ ನಾವು ನಮ್ಮ ಊರಲ್ಲಿರುವಂತಹ ಬಸವಪ್ಪನ ಮನೆಗೆ ಕರೆಸ್ತೀವಿ. ಸೊ ಹಾಗಾಗಿ ಒಂದು ಕಳ್ಸೋಣ ನಮ್ಮ ಮನೆ ಮಗಳು ನಾನು ಹಿಡ್ಕೊಂಡು ಹೋಗಿ ಬಸವಪ್ಪನ ನಮ್ಮ ಮನೆಗೆ ಕರ್ಕೊಬಂದರೆ ಅದು ನಮಗೆ ಗೃಹ ಪ್ರವೇಶ ಮುಗ್ದಂಗೆ. ಸೊ ಈಗ ಅದಕ್ಕೆ ನಾವು ಹೋಗಿ ಮಂಟೆ ಸ್ವಾಮಿ ಸಿದ್ದಪ್ಪಾಜಿ ಆ ಒಂದು ಬಸವಪ್ಪನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಬನ್ನಿ ಏನೇನಾಗುತ್ತೆ ಎಲ್ಲ ಹೇಳ್ತೀನಿ. ಹಾಂ ಅಷ್ಟೇ ಸರಿ. ಎಸ್ಗ ಮಾತಾಡಿ ಬರೀ ಟೈಮ್ ಆಯ್ತು. ಸೊ ನಾನು ಇಟ್ಕೊಂಡಿರುವ ಆರತಿನ ತಂದು ದೇವಸ್ಥಾನದ ಒಳಗಡೆ ಇಡಬೇಕು. ಅವರು ಪೂಜೆ ಮಾಡಿ ಮತ್ತು ಈ ಕಡೆಯಿಂದ ನಮಗೆ ಬಸವಪ್ಪನ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನಾವು ತಂದಿರೋವಂಥ ಆರತಿನ ಇಲ್ಲಿ ಇಟ್ಟು ನಾವು ಮಂಗಳಾರತಿ ಎಲ್ಲ ತಗೊಬೇಕು. ಇದು ನಮ್ಮ ಪದ್ಧತಿ. ನಮ್ಮ ಅಕ್ಕ ಎಲ್ಲರಿಗೂ ಬಂದು ಮಠದಲ್ಲಿ ಕಪ್ ಸಿಗುತ್ತೆ ಒಂದು, ಆ ಕಪ್ಪನ್ನ ಇಡ್ತಾಯಿದ್ರು. ಅಲ್ಲಿಗೆ ಹೋದ್ಮೇಲೆ ಆ ಕಪ್ ಹಾಕೊಂಡು ಒಂಥರ ಪಾಸಿಟಿವ್ ವೈಬ್ಸ್. ಸೊ ಹಾಗಾಗಿ ಎಲ್ಲ ನಮ್ಮ ಅಕ್ಕನೇ ಇಡ್ತಾಯಿದ್ಲು. ಸೊ ಬಸವಪ್ಪಂಗೆ ಟಮಟೆ ಸೌಂಡ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಜಾಸ್ತಿ ಟಮಟೆ ಸೌಂಡ್ ಹೊಡಿತಾನೆ ಇರ್ತಾರೆ, ನೀವು ಕೇಳಿಸ್ಕೊಳ್ಬೇಕಿದೆ. ಮತ್ತು ಈಗ ಅದೇ ಆರತಿ ತಟ್ಟೆನ ತೊಗೊಂಡು ನಾನು ಹೊರಟೆ. ನಾನು ಮುಂದೆ ಹೋದರೆ ಬಸವಪ್ಪ ನಮ್ಮ ಹಿಂದೆ ಬರಬೇಕು. ಅವರಿಗೆ ಆರತಿ ಅನ್ನೋದು ಯಾವಾಗಲೂ ಮುಂದೆ ಇರಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರೋ ಜನಗಳು ಅಲ್ಲೇ ಪಾದ ಪೂಜೆ ಮಾಡಿಸ್ಕೊತಾರಲ್ಲ, ಸೊ ಅವ್ರ ಮೇಲೆ ಪಾದ ದಾಟುತ್ತೆ. ಸೊ ಬಲಗಾಲಿಟ್ಟರೆ ಅದು ಒಳ್ಳೆಯದು, ಎಡಗಾಲಿಟ್ಟರೆ ಓಕೆ ಅಂತ ಅದೊಂದು ಸೂಚನೆ ಅಂತ. ಸೊ ನೀವೇ ನೋಡ್ಬೋದು ಬಸವಪ್ಪ ಯೋಚನೆ ಮಾಡಿ ಇಡುತ್ತೆ. ಒಬ್ರಿಗೆ ಎರಡೂ ಬಲಗಾಲ ಇಡಬೇಕು ಅಂದರೆ ಇಡುತ್ತೆ, ಇಲ್ಲ ಎಡಗಾಲ ಇಡುತ್ತೆ. ಗೈಸ್ ಲಿಟ್ರಲಿ ನನಗೆ ತುಂಬ ಭಯ ಆಗ್ತಿತ್ತು ಬಸವಪ್ಪನ ಮುಂದೆ ಬರೋಕ್ಕೆ, ಎಲ್ಲಿ ಗುದ್ದುಬಿಡುತ್ತೆ ಅಂತ ಹೇಳಿ. ಬಟ್ ನಂಗೆ ತುಂಬಾ ಇಷ್ಟ. ಬಟ್ ಇದು ಫಸ್ಟ್ ಟೈಮ್ ಅಲ್ಲ ನಾನು ಆರತಿ ತಟ್ಟೆಲ್ಲ ಇಟ್ಕೊಂಡು, ಹಾಗಾಗಿ ತುಂಬಾ ಭಯ ಆಗ್ತಿತ್ತು ನನಗೆ.
ಗಂಧಕಡ್ಡಿ ಹಸು ನಿಮಗ ಹಸು ಗಂಧಕಡ್ಡಿ ಹಸಿ ಪೂಜೆ ಮಾಡು ಮನೆ ಕಟ್ಟಿ ಮೇಲೆ ಇದ್ರ ಮಾಡ್ತಾರಲ್ಲ ಸ್ವಲ್ಪ ಒಳಗೆ ಹೌದು ಏ ಈ ಕಡೆ ಪಾಪ ನೀ ಬ್ಯಾಕ್ ಬರೋ ಒಳಕ್ಕೆ ಬರೋದಕ್ಕೆ ಜೊತೆರಪ್ಪ ಈ ಹುಲ್ಲು ಯಾಕೆ ಇಟ್ಟಿದ್ದೀವಿ ಅಂತ ನೋಡ್ತಿದ್ದೀರಾ? ಈ ಹುಲ್ ಮೇಲೇ ಆ ಒಂದು ಬಸವಪ್ಪ ಮಲ್ಕೊಳ್ಳುವಂಥದ್ದು. ಹಾಗಾಗಿ ಹುಲ್ಲು ತುಂಬ ಶ್ರೇಷ್ಠ. ಸೊ ಬಸವಪ್ಪ ಹೋಗಿ ಎಲ್ಲಿ ಫಸ್ಟ್ ನಮ್ಮನೆ ನೋಡುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಆ ಒಂದು ಬಸವಪ್ಪಂಗೂ ಗೊತ್ತು ಫಸ್ಟ್ ಶ್ರೇಷ್ಠವಾಗಿರುತ್ತೆ ಮನೆಯಲ್ಲಿ ದೇವಸ್ಥಾನದ ಥರ ಇರೋವಂತಹದ್ದು ದೇವರ ಮನೆ ಅಂತ. ಹಾಗಾಗಿ ಫಸ್ಟ್ ದೇವ್ರ ಮನೆಗೆ ಹೋಯಿತು. ಸೊ ಆ ನಂತರ ನಾನು ನನ್ನ ಕೈಯಲ್ಲಿದ್ದಂತಹ ತಟ್ಟೆ, ಆರತಿ ತಟ್ಟೆನ ತೊಗೊಂಡೋಗಿ ದೇವರ ರೂಮಿಗೆ ಇಟ್ಟೆ. ನಾನು ಹೇಳ್ದೆ ಅಲ್ವಾ ಆಗಲೇ ನಿಮಗೆ, ಹುಲ್ಲೆಲ್ಲ ಫುಲ್ಲು ಮನೆಯಲ್ಲಿ ಮಧ್ಯ ಒಂದಷ್ಟು ಜಾಸ್ತಿ ಹುಲ್ಲನ್ನ ಹಾಕಿ ನಾವು ಬಸವಪ್ಪನ ಅದ್ರ ಮೇಲೆ ಮಲಗಿಸ್ತೀವಿ. ಕೂತ್ಕೊಳ್ಳುತ್ತೆ ಬಸವಪ್ಪನ ಎಲ್ಲ ನೋಡುತ್ತೆ, ಪೂಜೆ ನೋಡುತ್ತೆ, ಮನುಷ್ಯಗಳು ಯಾವ ಥರ ಏನು ಅಂತ ಇದು ಮಾಡುತ್ತೆ, ಕೆಟ್ಟವ್ರಿಗೆ ತಿಮಿಯುತ್ತೆ, ಒಳ್ಳೆಯವ್ರಿಗೆ ಆಶೀರ್ವಾದ ಮಾಡುತ್ತೆ. ದೊಡ್ಡ ಮನುಷ್ಯರ ಥರ ಹೋಗ್ಬಿಟ್ಟು ಅಲ್ಲಿ ಬಸವಪ್ಪ ಹಿಡ್ಕೊತಾರಲ್ಲ ಆ ಅಣ್ಣನ ಜೊತೆ ಏನೇನೋ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಿದ್ದಾರೆ. ಸೊ ಗೈಸ್, ಈಗ ನಮ್ಮ ಮನೆಯಲ್ಲಿ ಮೇನ್ ಪೂಜೆ ಆಯಿತು, ಬಸಪ್ಪ ಬಂತು. ನನ್ನ ಮಕ್ಳಿಗೆ ರೆಡಿ ಮಾಡಬೇಕಲ್ಲ, ಸೊ ಇವರಿಗೂ ಬಂದಾಗ ಹಾಕ್ಬಿಡೋಣ ಅಂತ. ಇರು ನಂಗೆ ನೀ ಕರ್ಕೊಂಡು ಹೋಗ್ತೀನಿ. ಚೂರು ಲೂಸ್ ಆಗ್ಬೋದು ಪಿ. ಇರು ಮಂಗ್ನೆ ಹೊಡಿತೀನಿ ಇಲ್ವಾ? ಪಾಪ ನನ್ನ ಮಕ್ಳನ್ನ ಫಸ್ಟ್ ಟೈಮ್ ನಾನು ಇಷ್ಟು ನೆಗ್ಲೆಕ್ಟ್ ಮಾಡಿರೋದು. ನಿನ್ನೆಯಿಂದ ಪೂಜೆ ಪೂಜೆ ಅಂತ. ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ. ಹೌದಾ? ಇಲ್ಲ ಮಗರೇ, ಇದು ಈ ಥರ ಇದೆ ಪಿ, ನೋಡಿಲಿ. ಅದೇ ಗೊತ್ತಾಯ್ತು. ಇರು ಮಂಗೆ. ಸೇಫ್ಟಿ ಎಲ್ಲ ಬಗರೆ. ಚೂರು ಲೂಸ್ ಅಲ್ವೇನೆ ಇವನಿಗೆ. ಬೈಲ್ ಬಂಗಾರ. ಇರು 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 ನನ್ನ ಜೀವ. ಇನ್ನೊಂದು ಪಿನ್ ಹಾಕ್ಬಿಡ ಸದ್ಯಕ್ಕೆ. ಸ್ವಲ್ಪ ಟ್ರಕ್ ಹಾಕಿಸ್ತೀವಿ. ಇವಾಗ ನೋಡ್ತಿ. ಓಯ್ ಇಲ್ಲಿ ನೋಡು. ಬೈಲ್ ಬಂಗಾರ ಅಲ್ಲಿ.
ಬಾಕಿಯಾ ಕೊಡ್ತೀನಿ ನಡಿಯ ಮೇಲೆ ಟೈಮ್ ಇಲ್ಲ ಇವಾಗ ನನಗೆ. ಇವಾಗ ಇಲ್ಲ ನನ್ನ ಹತ್ರ ಹೇಳ್ತಲ್ವೇ ತೆಗಿಬೇಕಿತ್ತು ಇದನ್ನ. ಅಯ್ಯೋ ಅದು ಮುಗಿಸ್ಕೊಂಡು ಬೀಳ್ತಾರೆ ಗೈಸ್. ಎಲ್ಲ ಬೈಲಿ. ಅಯ್ಯೋ ಹಿಂಗಾಗ್ಬಿಟ್ರೆ ಅಲ್ಲ ಇಷ್ಟು ದೊಡ್ಡದೇ ಆಗ್ತಾನೆ, ನೀನು ಕರ್ಕೊಂಡೋಗಿ ತರ್ಬೇಕು ತಾನೆ. ಆಫ್ ಮಾಡೋ ನಿಮಿಷ ಆಫ್ ಮಾಡಲ್ಲ ಹಂಗೆ. ಇದು ನಮ್ಮ ಕೀ ಹಂಗೆ ಆಗ್ತಾ ಇದ್ದೀನಿ ಇವಾಗ. ಐ ಥಿಂಕ್ ಇವನಿಗೆ ಕರೆಕ್ಟ್ ಆಗುತ್ತೆ. ಇಬ್ರಿಗೂ ಒಂದೇ ಸೈಜ್ ತಂದಿದ್ವಿ. ಅವ್ನು ದೊಡ್ಡವನಿಗೆ ಸ್ವಲ್ಪ ಟ್ರಕ್ ಇಡ್ಸೋಣ ಅಂದ್ಕೊಂಡೆ, ಮರ್ತೋಗ್ಬಿಡ್ತು. ಸೊ ಹಾಗೆ ಆಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವನಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ ಅಪ್ಪ. ಒಳ್ಳೆ ಚೆಂಗ್ಲು ಥರ ಆಡ್ತಾನೆ ನೋಡಿ, ನೀವೇ ಬೇಕಿದ್ರೆ. ಇರೋ ಮೊದಲು ಬ್ರೀಸು ಕಿಯಾ ಆಯ್ತು ಆಯ್ತು ಬಂಗಾರ ಇವನಿಗೆ ಸರಿ ಆಯ್ತಾನೆ. ಇವನಿಗೆ ಕೈ ಅವನಿಗೆ ಓಕೆ. ಇವನಿಗೆ ಅವ ನನ್ನ ಮಕ್ಳು ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಊಟ ಮಾಡಿದ್ರೆ ಸಾಕು. ಇವಾಗ ತಿಂತವ್ರೆ ನೋಡಿ, ನಾನು ಬಂದ್ಮೇಲೆ ತಿಂದೇ ಇರಲಿಲ್ಲ. ನಿನ್ನೆ ಹಂಗೆ ಮಾಡಿದವ್ರೆ. ಸ್ವಲ್ಪ ಹೀರೋ ಥರ ಕಾಣಿಸ್ತಿದ್ದಿಲ್ವ? ಒಂದು ಸ್ವಲ್ಪ ಅಷ್ಟ ಕುಂಕುಮ ಇಟ್ಬಿಟ್ರೆ ಹೀರೋ 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 ಹೀರೋ. ನಿನ್ನೆಯಿಂದ ಫೈಟ್ ಮಾಡಿದ್ವಿ, ಇವಾಗ ಮಾಡ್ತಿದ್ದಿಲ್ಲ. ಪ್ಲೀಸ್ ಬೈಲಿ ಪಿ. ಹೆಂಗ್ ಮಾಡ್ಬೋದು ಇದನ್ನ? ಲೂಸ್ ಆಗುತ್ತಲ್ಲ ಇಲ್ಲಿ. ಅಕ್ಕ ಬಂದು ತಿಂತಾರೆ. ನೋಡ್ತಾ ನೋಡ್ತಿದ್ದಂಗೆ ಜಗಳಕ್ಕೆ ಬಿದ್ಬಿಟ್ರು ಕಣಪ್ಪ ಇವ್ರಂತೂ. ಇವಾಗ ಬೆಂಗಳೂರು ಕಡೆ ಎಲ್ಲ ಗ್ಯಾಸಲ್ಲಿ ಇಟ್ಟೇ ಹಾಲು ಉಗಿಸ್ತಾರಲ್ಲ. ಸೊ ನಮ್ಮ ಹಳ್ಳಿ ಕಡೆ ಆ ಥರ ಅಲ್ಲ. ಇಟ್ಟಿಗೆ ಇಟ್ಟು ಅದಕ್ಕೆ ಗರಿ ಹಾಕಿ ಸೌದೆ ಹಾಕಿ ಅದರಲ್ಲಿ ಹಾಲು ಉಗಿಸುವಂತಹದ್ದು ತುಂಬಾ ಘಾಟ್ ಆಗ್ತಿತ್ತು. ಲೈಕ್ ಹೊಗೆ ಬರ್ತಿತ್ತು. ನನ್ನ ಕಣ್ಣು ಫುಲ್ ನೀರು ತುಂಬಿಟ್ಟಿತ್ತು. ಹಾಗೆ ನಾನು ಪಕ್ಕ ನಿಂತಿರಲಿಲ್ಲ ಅಷ್ಟೇ, ಇಲ್ಲಾಂದರೆ ಅಲ್ಲೇ ಇದ್ದೆ. ಆ್ಯಂಡ್ ಹಂಗೇನೆ ಅಲ್ಲಿ ಆ ಸೈಡ್ ಪಂಚಾಮೃತಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅಂಕಲ್ ಅವರು ಎಲ್ಲ. ಆ ಹೊಗೆನ ತಡ್ಕೊಳಕ್ಕಾಗದೆ ಕಣ್ಣಲ್ಲೆಲ್ಲ ನೀರು ಬಂದು ಹಾಕಿದ ಕಾಜಲ್ಲೆಲ್ಲ ಮರ್ಜಾಗಿ ಹಂಗೆ ಹೆಂಗೋ ನಿಂತ್ಕೊಂಡು ಆರಾಮಾಗಿ. ಆಲಿಸ್ಬೇಕಾದ್ರೆ ನೋಡಿ ನಾನು ಹೇಳ್ತಾ ಇದ್ದೀನಿ. ಆಲಿಸ್ಬೇಕು ಹೇಳ್ತಾರ ನೋಡಿದಾರೆ. ಗೈಸ್ ಫೈನಲ್ ಹಾಲು ಬರ್ತಿದೆ ನೋಡಿ ಮೇಲೆ, ನೀವೇ ನೋಡಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೃಹಪ್ರವೇಶಕ್ಕೆ ಯಾರೆಲ್ಲ ನನಗೆ ವಿಶ್ ಮಾಡಿದ್ರು ಥ್ಯಾಂಕ್ಸ್ ಅಲ್ಲ. ನೀವೇ ನೋಡಿ, ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಖುಷಿ ಆಗ್ಬೋದು ಅಂತ ಅಂದ್ಕೊತೀನಿ. ಹಾಲುಗ್ಬೇಕಾದ್ರೆ ನಮ್ಮ ಮನೇಲಿ ನಾನು, ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮಮ್ಮ ಎಲ್ಲ ಸೇರಿ ಸಕ್ಕರೆ ಹಾಕಿದ್ವಿ. 4 ಜನ ಸೇರಿ. ಅದೊಂದು ಹಾಕಿದ್ರೇ ಚೆಂದ ಅದು. ಮತ್ತು ಅದು ಹಾಲೆಲ್ಲ ಉಬ್ಬಿ ಕೆಳಗಡೆ ಬರಬೇಕು. ಐ ಆಮ್ ಹ್ಯಾಪಿ ಗೈಸ್. ಮತ್ತೆ ಬಸವಪ್ಪನ ನಾವು ರಿಟರ್ನ್ ಕರ್ಕೊಂಡೋಗಿ ಆ ದೇವಸ್ಥಾನ ಹತ್ರ ಬಿಟ್ಟು ಬರಬೇಕು. ಅಲ್ಲಿ ಹೋಗಬೇಕಾದ್ರೆಲ್ಲ ಒಂದು ಟ್ಯಾಂಕರಲ್ಲಿ ನೀರಿತ್ತು. ಬಸವಪ್ಪಗೆ ಫುಲ್ ದಾವಾಗಿತ್ತು ಅಂತ ಹೇಳಿ ಕುಡಿಯೋಕ್ಕೆ ಅಂತ ಹೋಯಿತು. ಅದಾದಮೇಲೆ ನಮ್ಮ ಹುಡುಗಿರು ರೋಡಲ್ಲೇ ಫುಲ್ ಡ್ಯಾನ್ಸ್ ಅಪ್ಪ. ಎಲ್ಲ ಹುಡುಗಿರು ಸೇರಿಕೊಂಡು ಹುಡುಗರೆಲ್ಲ ಫುಲ್ ಅದೋ ಮೂಮೆಂಟ್ನ ಎಂಜಾಯ್ ಮಾಡ್ತಾಯಿದ್ರು ಅವರು. ಅದು ಮಾಡಾದ್ಮೇಲೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಸ್ವಲ್ಪ 2 ಅವರ್ 3 ಅವರ್ಸ್ ರೆಸ್ಟ್ ಮಾಡಿ ಊಟಕ್ಕೆ ಅಂತ ಡೈರೆಕ್ಟಾಗಿ ಬಂದೆ.
ಗೈಸ್ ಎಲೆ ಮೇಲೆ ಏನೇನಿದೆ ಎಲ್ಲ ಸೆಲೆಕ್ಷನ್ ನಂದೇನೆ. ಇದು ಸ್ಟಾರ್ಟಿಂಗ್ ಇಷ್ಟು ಅಷ್ಟೇ, ಅದಾದ್ಮೇಲೆ ಇನ್ನೂ ಬೇಜಾನ್ ಐಟಮ್ಸ್ ಇದೆ. ಡರ್ಲಿಂಗ್ ಊಟ ಹೆಂಗಿದೆ? ಪಕ್ಕ ಡರ್ಲಿಂಗ್ ನೀನು ಹೊಡೆದು ಸಾಯಿಸ್ತೀನಿ. ಡೀಪ್ಸ್ ಊಟ ಹೇಗಿದೆ? ಪಕ್ಕ ದಟ್ಸ್ ಗ್ರೇಟ್. ನಿಮ್ಮನ್ನು ಕೇಳಲ್ಲ ಅಣ್ಣ. ಪೂರಿ ನಾನು ಇನ್ನೂ ತಿಂದೇ ಇಲ್ಲ. ಸೊ ಗೈಸ್ ಊಟ ಎಲ್ಲ ಆಯಿತು, ಪ್ರತಿಯೊಂದು ಮುಗೀತು. ಬ್ಯುಸಿ ಇದ್ದಿದ್ದ ಕಾರಣ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ತುಂಬ ಗಿಫ್ಟ್ಗಳು ಬಂದಿದೆ, ತುಂಬ ಅಂದರೆ ಒಂದು 5 ಬಂದಿದೆ ಅಷ್ಟೇ. ಸೊ 5 ಗಿಫ್ಟು ಓಪನ್ ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಏನಿದೆ ಅಂತ ನೋಡೋಣ. ಯಾ ಅಪ್ಪ ಹಂಗಂತೂ ಸಾಕಾಗೋಯ್ತು. ಸೊ ಗೈಸ್ ಈ ಒಂದು ಡ್ರೆಸ್ಸಲ್ಲಿ ಇದೆ ಲಾಸ್ಟ್ ಕ್ಲಿಪ್ ಬ್ಲಾಗಲ್ಲಿ ನೋಡಿ. ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆ. ಆ್ಯಂಡ್ ಜ್ಯುವೆಲರಿನೂ ಅಷ್ಟೇ. నేను ಮೆಹಂದಿ ನೋಡಿ ಎಷ್ಟು ಡಾರ್ಕ್ ಆಗಿದೆ. ಬಾಯ್ ಟಾಟಾ ಬಾಯ್. ಮತ್ತೆ ಬರ್ತೀಯ ಬರಲ್ವಾ? ಸರಿ ಆಯ್ತು ಬಾಯ್. ನಿತಿನ್ ಬಾಯ್ ಅಕ್ಕ. ಇದನ್ನು ನಾನು ವಿಡಿಯೋದೆಲ್ಲ ಸ್ಟಾರ್ಟಿಂಗ್ ಹಾಕಿಲ್ಲ, ಲಾಸ್ಟ್ ಕ್ಲಿಪ್ ಇದು, ಅದಕ್ಕೆ ಒಂದೊಂದಲ್ಲಿ ಬಳೆ ಹೊಡೆದೋಗಿದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ಟೈಮಲ್ಲಿ ನಮ್ಮ ಮನೆ ನೋಡಿ ಎಷ್ಟು ಚೆಂದ ಕಾಣ್ತಿದೆ. ದೂರದಿಂದ ನೋಡೇನೆ ಖುಷಿಪಟ್ಟೆ. ಹತ್ರದಲ್ಲಿ ಹೋದರೆ ಆ ವೈಬ್ ಲೈಕ್ ಆ ಫೀಲ್ ಸಿಗಲ್ಲ, ವಾವ್ ಸಖತ್ತಾಗಿದೆ ಅಂತ. ಸೊ ದೂರದಿಂದನೇ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಸೊ ಇದು ನಮ್ಮ ಪುಟ್ಟ ಮನೆ ಗೈಸ್. ಅಲ್ಲಿ ನಮ್ಮಮ್ಮ ಮಮ್ಮಿ ಮಾವ್ ಬಾಯ್ಲಿ ನಡಿಯಮ್ಮ, ಅವೆಲ್ಲ ಮುಗಿಸ್ಬಾರ್ದು ಬಾ. ಹಾಂ ಯಾರು? ಬರೀ ಇದೇ ಆಯಿತು. ಬೆಳಿಗ್ಗೆ ಪೂಜೆ ಆಗಲಿ ಅಂದೆ, ಪೂಜೆ ಆಯಿತು. ಇವಾಗ ಇದಾಯಿತು, ಇವಾಗ ಇದು. ಓಕೆ ಗೈಸ್ ಬಾಯ್, ಲವ್ ಯು, ಕೀಪ್ ಸಪೋರ್ಟಿಂಗ್.